ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ಇವತ್ತು ನಾನು ಬಂದುಬಿಟ್ಟು ಬ್ಲೌಸಿನ ಫ್ರಂಟ್ ನೆಕ್ ಡಿಸೈನ್ ಹೇಳ್ಕೊಡ್ತೀನಿ. ಕಟ್ ವರ್ಕ್ ಡಿಸೈನು ಯಾವ ರೀತಿ ಮಾಡೋದು ಅಂತ. ಹಾಗೆ ಇದು ತುಂಬಾ ಟ್ರೆಂಡಲ್ಲಿರುವಂಥ ಡಿಸೈನ್ ಆಗಿರುತ್ತೆ. ಫ್ರಂಟ್ ಡಿಸೈನ್ ಹೇಳ್ಕೊಡೋಕ್ಕಂತ ತುಂಬ ಜನ ಕಮೆಂಟ್ ಮಾಡಿದರು. ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ನೆಕ್ ಡಿಸೈನ್ ಯಾವ ರೀತಿ ನಾವು ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಟ್ಟಿಂಗಿಂದನೇ ಹೇಳ್ತೀನಿ, ಆದರೆ ಫ್ರಂಟ್ ಪಾರ್ಟ್ ಆಗಿರುತ್ತೆ. ನಿನ್ನೆ ವಿಡಿಯೋದಲ್ಲಿ ಯಾರೆಲ್ಲ ನೋಡಿಲ್ಲ ನೋಡಿ, ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೂ ಇದೇ ರೀತಿಯೇ ಹೊಸ ವಿಡಿಯೋಗಳನ್ನು ಹಾಕ್ತೀನಿ. ಬ್ಲೌಸು ಇದು ಬೇರೆ ಬ್ಲೌಸು, ಇದರ ಬ್ಯಾಕ್ ಪಾರ್ಟ್ ಎಲ್ಲ ರೆಡಿಯಾಗಿದೆ. ಫ್ರಂಟ್ ಪಾರ್ಟು ವಿಡಿಯೋ ಆಗ್ತಾಯಿದೆ ನೋಡಿ. ಈ ರೀತಿ ತುಂಬ ಸಖತ್ತಾಗಿ ಬಂದಿತ್ತು. ಮಿಸ್ ಮಾಡ್ದೇ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾವ ರೀತಿ ಈ ರೀತಿ ಕಟ್ ವರ್ಕ್ ಕೊಟ್ಟು ಹೊಲಿಯೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಬ್ಯಾಕು ಫ್ರಂಟು ಯಾವ ರೀತಿ ರೆಡಿ ಆಯಿತು ಅಂತೇಳಿ. ಈಗ ನಾನು ಕಟ್ಟಿಂಗಿಂದನೇ ಹೇಳ್ಕೊಡ್ತೀನಿ. ಮೈ ಉದ್ದ ಬಂದುಬಿಟ್ಟು 14 + 1 ಇಂಚು 15 ಇಂಚ್ ಇಟ್ಕೊಂಡಿತ್ತು. ಇದು ಫ್ರಂಟು ನಾರ್ಮಲ್ ನೆಕ್ಕಲ್ಲೇ ಬರುತ್ತೆ. ಹಾಗೆ ಕಟ್ ವರ್ಕ್ ಶೇಪಲ್ಲಿ ಬರುತ್ತೆ. ಬ್ಲೌಸ್ ಉದ್ದ ಮತ್ತು ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡಾಯಿತು. ಬ್ಲೌಸ್ ಉದ್ದ ಎಷ್ಟಿದೆ ನೋಡಿ ಇಟ್ಕೊಳ್ಳಿ. ಹಾಗೆಯೇ ಮೈ ಉದ್ದ ಎದೆ ಸುತ್ತಳತೆ ಎಲ್ಲ ನೋಡಿ ಇಟ್ಕೊಂಡು ಈ ರೀತಿ ನೀವು ಹಾರ್ಮೋಲು ಕುತ್ತಿಗೆ ಅಗಲನ ಹಾಕೋಬೋದು. ಕುತ್ತಿಗೆ ಅಗಲ ಬಂದುಬಿಟ್ಟು ಇದಕ್ಕೆ 4 ಇಂಚು, ಹಾರ್ಮೋಲ್ ಬಂದುಬಿಟ್ಟು 4, 3, 7 ಇಂಚು ಹಾರ್ಮೋಲು, 3 ಇಂಚು ಶೋಲ್ಡರು, ಹಾಗೆ 4 ಇಂಚು ಕುತ್ತಿಗೆ ಅಗಲ, ಹಾಗೆ ಕುತ್ತಿಗೆ ಉದ್ದ ಫ್ರಂಟ್ ಉದ್ದ ಬಂದುಬಿಟ್ಟು 6.5 ಇಂಚು. ಇದು ಪ್ರಿನ್ಸ್ ಕಟ್ ಆಗಿರುತ್ತೆ. ಈಗ ಹಾರ್ಮೋಲ್ ಚೆಕ್ಕು ಹಾಗೆ ಫಿಟ್ಟಿಂಗು ಎರಡೂ ಸರಿ ಇದೆಯಾ ಅಂತ ನೋಡ್ಕೊಬೇಕು, ಕರೆಕ್ಟ್ ಇದೆ. ಹಾಗೆ ಬ್ಲೌಸು ತುಂಬ ಚೆನ್ನಾಗಾಯ್ತು ಅಂತೆ ಫ್ರೆಂಡ್ಸ್ ಕಸ್ಟಮರಿಗೆ. ಇದು ನೋಡಿ 3 ಇಂಚು ನಾವು ಪ್ರಿನ್ಸ್ ಕಟ್ ಹಾಕೋದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಹೈಟ್ ಬಂದುಬಿಟ್ಟು 5 ಇಂಚ್ ಉದ್ದಕ್ಕೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಹಾಗೆ ಹಾರ್ಮೋಲ್ ಚೆಕ್ ಮಾಡ್ಕೊಳ್ತಿದ್ದಾಳೆ. ಅಂದರೆ ಹಾರ್ಮೋಲ್ ಚೆಕ್ 2 ಸತಿ ಮಾಡ್ಕೊಳ್ಳಿ, ಯಾಕಂದರೆ ದಪ್ಪ ಆದರೆ ಫಿಟ್ಟಿಂಗ್ ಸರಿ ಬರೋಲ್ಲ. ಈಗ ನೋಡಿ ಪ್ರಿನ್ಸ್ ಕಟ್ ಈ ರೀತಿ ಹಾಕಬೇಕು. 2 ಇಂಚಿಂದ ಡೌನ್ ಸ್ವಲ್ಪ ಕ್ರಾಸಾಗಿ ತೊಗೊಂಡು ಹಾಕಬೇಕು. ಈಗ ನೋಡಿ ಹಾಗೆ ಫ್ರಂಟಲ್ಲಿ ವಿ ಶೇಪು, ಫ್ರಂಟಲ್ಲಿ 1.5 ಇಂಚ್ ಹೈಟ್ ತೊಗೊಂಡು ಹಾಗೆ ಅರ್ಧ ಇಂಚು ಕುತ್ತಿಗೆ ಅಗಲಕ್ಕಿಂತ ಹೊರಗೆ ತಂದುಬಿಟ್ಟು ವಿ ಶೇಪು ಕಟ್ ಮಾಡಬೇಕು. ಆಗ ತುಂಬ ಚೆನ್ನಾಗಿ ಬರುತ್ತೆ. ಫ್ರಂಟಲ್ಲಿ ವಿ ಶೇಪು ಹಾಗೆ ಕಟ್ ವರ್ಕ್ ಡಿಸೈನು ನೋಡಿ ಈ ರೀತಿ ಸ್ಕೇಲಲ್ಲಿ ನೀವು ಹಾಕೊಳ್ಳಿ. ವಿ ಶೇಪ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಅರ್ಧ ಇಂಚು ಹೊರಗಡೆನೇ ತರಬೇಕು, ಕರೆಕ್ಟಾಗಿ ಬರುತ್ತೆ. ನೋಡ್ಬೋದು ನೀವು. ಕುತ್ತಿಗೆ ಅಗಲ 4 ಇಂಚು, ಶೋಲ್ಡರು 3 ಇಂಚು, ಹಾರ್ಮೋಲ್ ಉದ್ದ ಬಂದುಬಿಟ್ಟು 7 ಇಂಚು, ಹಾಗೆ 1 ಇಂಚಿಗೆ ಒಂದು ಮಾರ್ಕ್ ಮಾಡಿ ಕಟ್ ವರ್ಕ್ ಹಾಕಬೇಕು. ಈ ರೀತಿ 2 ಕರ್ವ್ಗಳನ್ನು ಹಾಕೋಬೇಕು. ಸ್ಕ್ಯಾಲಪ್ ಡಿಸೈನು. ಈಗ ಹಾರ್ಮೋಲ್ ಕಟ್ಟಿಂಗ್ 4 ಪಾರ್ಟ್ ಕಟ್ ಮಾಡಿಕೊಂಡು 1/4 ಇಂಚ್ ನೋಡಿ ಕುತ್ತಿಗೆ ಹತ್ರ ಕಟ್ ಮಾಡಿ ಇಟ್ಕೊಳ್ಳಿ. ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು. ಫ್ರಂಟಲ್ಲಿ ತುಂಬ ಉದ್ದ ಬರುತ್ತೆ ಪ್ರಿನ್ಸ್ ಕಟ್ ಇಟ್ಟಾಗ ಕೆಲವರಿಗೆ, ಅವರಿಗೆ ಈ ರೀತಿ ಒಂದು ಅರ್ಧ ಇಂಚು ಕ್ರಾಸಾಗಿ ತೆಗೆದ್ರೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ತುಂಬ ಉದ್ದ ಅಂತ ಅನಿಸೋದಿಲ್ಲ, ಕರೆಕ್ಟಾಗಿ ಕೂರುತ್ತೆ. ಈಗ ನಾವು ಬ್ಯಾಕ್ ಡೀಪನ್ನು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡೀಪ್ ಎಷ್ಟಿದೆಯೋ ಅಷ್ಟಕ್ಕೆ ಇಡಬೇಕು. 10 ಇಂಚಿದ್ರೆ ಅಥವಾ 11 ಇಂಚಿದೆ, ಇದು 11 ಇಂಚಿದೆ. 11 ಇಂಚು ಬ್ಯಾಕ್ ಡೀಪನ್ನು ಮಾರ್ಕ್ ಮಾಡ್ಕೊತಾ ಇದ್ದಾಳೆ, ನೋಡ್ಬೋದು ನೀವು. ಇದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ಲೇ ಆದರೆ ಸ್ಕ್ಯಾಲಪ್ ಡಿಸೈನು ನೋಡಿ. ಈ ರೀತಿ ಈ ರೀತಿ ಶೇಪ್ ಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ಬ್ಲೌಸಲ್ಲಿ ಒಳ್ಳೆ ಡಿಸೈನ್ ಚೆನ್ನಾಗಿ ಬಂತು. ಇದೀಗ ಈ ರೀತಿ ಸುಮ್ಮನೆ ಹಾಗೆ ರಫ್ ಮಾಡಿಟ್ಕೊಳ್ಳೋದು, ಅದೇ ಸೇಮ್ ಅಲ್ಲ. ನೀವು ಕ್ಯಾನ್ವಾಸಲ್ಲಿ ಏನು ಮಾರ್ಕ್ ಮಾಡ್ಕೊಳ್ತೀರೋ ಅದೇ ಕರೆಕ್ಟ್. ಅದೀಗ ಫಸ್ಟು ನಾವು ಬ್ಯಾಕಲ್ಲಿ ಏನು ಕಟ್ ಮಾಡ್ಕೊಬಾರ್ದು, ಫ್ರಂಟಲ್ಲೂ ಏನು ಕಟ್ ಮಾಡ್ಕೊಬಾರ್ದು, ಅಂದರೆ ಪ್ರಿನ್ಸ್ ಕಟ್ ಏನು ಕಟ್ ಮಾಡ್ಕೊಬಾರ್ದು. ಬರೀ ಒಂದು ಹಾರ್ಮೋಲನ್ನು ಕಟ್ ಮಾಡಿಕೊಂಡು ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು. ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟು. ನೋಡ್ತಾ ಇದ್ದೀರಲ್ವ, ಈ ರೀತಿ ಒಂದು ರಫಾಗಿ ಎಲ್ಲೆಲ್ಲಿ ಸ್ಕ್ಯಾಲಪ್ ಬರುತ್ತೆ, ಏನೇನು ಬರುತ್ತೆ ಅಂತೇಳಿ ನಾವು ರಫಲ್ಲಿ ಮಾರ್ಕ್ ಮಾಡಿ ಇಟ್ಕೊಬೇಕು. ಮತ್ತು ಪ್ರಿನ್ಸ್ ಕಟ್ಟು ಸಹಿತ ಕಟ್ ಮಾಡಬೇಡಿ. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ ಕಟ್ ಮಾಡಿದ್ರೆ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಿಗಿನರ್ಸರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಈಗ ನೋಡಿ ಫ್ರಂಟ್ ಪಾರ್ಟ್ ನಾನು ಇವತ್ತು ಸ್ಟಿಚಿಂಗ್ ವಿಡಿಯೋ ಹಾಕೋದ್ರಿಂದ ಫ್ರಂಟ್ ಪಾರ್ಟನ್ನೇ ಹೆಚ್ಚು ಜಾಸ್ತಿ ನಿಮಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ರೀತಿ 2 ಇಂಚಿಗೆ ಕಟ್ ಮಾಡಿಕೊಂಡು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ರೆಡಿ ಆಯಿತು. ಈಗ ಒಂದು ರಫ್ ಸ್ಟಿಚ್ ಅನ್ನೊಂದು ಹಾಕೊಳ್ಳೋಣ. ನಂತರ ಸ್ಟಿಚ್ ಅಟ್ಯಾಚ್ ಮಾಡೋದು. ಕಪ್ಸ್ ಬೇಕಿದ್ರೂ ನೀವು ಹಾಕೋಬೋದು, ಕಪ್ಸ್ ಬೇಡ ಅಂತ ಅಂದರೆ ಈ ರೀತಿ ನೀವು ಮಾಡ್ಕೋಬೋದು. ನೋಡಿ ಈಗ ಪ್ರಿನ್ಸ್ ಕಟ್ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ನೀಟಾಗಿ ಪ್ರಿನ್ಸ್ ಕಟ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಒಂದು ರಫ್ ಸ್ಟಿಚ್ ಬೇಕಿತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡು ಅಟ್ಯಾಚ್ ಮಾಡ್ತಾಳೆ. ಯಾಕಂದರೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಒಂದೇ ಕರೆಕ್ಟಾಗಿ ಬರಬೇಕಲ್ವಾ, ಹೆಚ್ಚು ಕಡಿಮೆ ಬರಬಾರ್ದು. ಹಾಗಾಗಿ ಈಗ ಒಂದು ಸತಿ ಈ ರೀತಿ ನೋಡಿಕೊಂಡು ಈ ಕರೆಕ್ಟಾಗಿ ಕುತ್ತಿಗೆ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ರಫ್ ಮಾಡ್ಕೊತಾ ಇದ್ದಾಳೆ. ಯಾಕಂದರೆ
ನಾವು ಕ್ಯಾನ್ವಾಸ್ ಹಾಕೋದ್ರಿಂದ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡೋದಿಲ್ವಲ್ಲ, ಹಾಗಾಗಿ ಈ ರೀತಿ ನಾವೊಂದು ರಫ್ ಆಗಿ ಬರ್ಕೊಬೇಕು. ಹಾಗೆ ಫ್ರಂಟಲ್ಲಿ ಈ ರೀತಿ ರೆಡಿ ಆದಮೇಲೆ ಕ್ಯಾನ್ವಾಸ್ ಪೇಪರ್ ತೊಗೊಂಡು ಅದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಈ ರೀತಿ ರಫ್ ಅಂದರೆ ಟ್ರೇಸ್ ಮಾಡ್ಕೊಬೇಕು. ಟ್ರೇಸ್ ಮಾಡ್ಕೊಂಡಾಗ ನಿಮಗೆ ಸ್ಕ್ಯಾಲಪ್ ಡಿಸೈನ್ ಹಾಕೊಳ್ಳೋದಕ್ಕೆ ಸರಿಯಾಗಿ ಬರುತ್ತೆ. ನೋಡಿ, ಈ ಮೇನ್ ಫ್ಯಾಬ್ರಿಕ್ ಮೇಲೆ ಅಂದರೆ ಲೈನಿಂಗ್ ಮೇಲೆ ಬರ್ಕೊಂಡಿದ್ರಲ್ಲ, ಅದನ್ನು ನೀವು ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ಟ್ರೇಸ್ ಮಾಡಿಕೊಂಡು ಈಗ ನಾವು ಮಾರ್ಕರಿಂದ ಎಲ್ಲಿಗೆ ಮಾರ್ಕ್ ಬಿದ್ದಿದೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬೇಕು. ವಿ ಶೇಪ್ ಆಗಿರೋದ್ರಿಂದ ಮಾರ್ಕ್ ಮಾಡ್ಕೊಬೇಕು. ಇದು ಫ್ರಂಟಲ್ಲಿ ನೋಡ್ತಾ ಇರ್ಬೋದು, ಫ್ರಂಟ್ ಡಿಸೈನ್ ತೋರಿಸ್ತಾ ಇರೋದು. ಫ್ರಂಟಲ್ಲಿ ವಿ ಶೇಪು ಸ್ಕ್ಯಾಲಪ್ ಡಿಸೈನು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡೂ ಸೈಡಲ್ಲೂ ಕಾಣಿಸುತ್ತೆ. ಮಾರ್ಕರ್ ಆದರೆ ಕ್ಯಾನ್ವಾಸ್ ಪೇಪರಲ್ಲಿ ಕಾಣಿಸುತ್ತೆ. ಎರಡೂ ಸೈಡಲ್ಲೂ ಮಾರ್ಕ್ ಮಾಡ್ಕೊಳ್ಳಿ, ಅಂದರೆ ಇಟ್ಬಿಟ್ಟು ಹೊಲಿಬೇಕಾಗತ್ತೆ. ಹಾಗೆಯೇ 1 ಇಂಚಿಗೆ ಮಾರ್ಕ್ ಮಾಡಿ ಪಕ್ಕಕ್ಕೆ ಕಟ್ ಮಾಡ್ಕೊಬೇಕು. ತುಂಬಾ ಟ್ರೆಂಡಲ್ಲಿದೆ ಫ್ರೆಂಡ್ಸ್ ಈ ಡಿಸೈನು. ಈ ಡಿಸೈನನ್ನು ಕ್ಲೀನಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನೀವು ಸಹ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಟ್ಟು ಜಾಸ್ತಿ ಅಮೌಂಟನ್ನು ತಗೊಳ್ಳಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ನಾನು ಕ್ಯಾನ್ವಾಸಲ್ಲಿ ಸ್ಟಿಚ್ ಮಾಡಿಸ್ದೆ ಅಂಥೇಳಿ. ನೋಡಿ, ಈ ರೀತಿ 1 ಇಂಚ್ ಗ್ಯಾಪ್ ಇರಬೇಕು. ಇಲ್ಲಿಂದ ಸ್ಕ್ಯಾಲಪ್ಪನ್ನು ಹಾಕ್ತಾ ಹೋಗಬೇಕು. ಇದಕ್ಕೆ 2 ಸ್ಕ್ಯಾಲಪ್ಪು, ಒಂದು ಚಿಕ್ಕದು ಬರುತ್ತೆ, ಜಾಸ್ತಿ ಏನು ಬರೋದಿಲ್ಲ ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ. ನೋಡಿ, ಈ ರೀತಿ ಸ್ಟಿಚ್ ಆದಮೇಲಂತೂ ಬ್ಲೌಸ್ ಸಖತ್ತಾಗಿ ಕಾಣ್ತಿತ್ತು, ತುಂಬ ಚೆನ್ನಾಗಿತ್ತು. ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಕ್ಯಾನ್ವಾಸನ್ನು ನೀವು ಬಳಸಲೇಬೇಕು. ಫಿನಿಶಿಂಗ್ ನೀಟಾಗಿ ಕೊಡೋಕ್ಕೆ ಆಗ್ತಾಯಿಲ್ಲ ಅಂದರೆ ನೀವು ಕ್ಯಾನ್ವಾಸ್ ಬಳಸ್ತಿಲ್ಲ ಅಂತೇಳಿ. ಕ್ಯಾನ್ವಾಸ್ ಯಾರೇ ಬಳಸಿದ್ರು ಸಹಿತ ಈಸಿ ಮೆಥಡಿಂದ ಬಳಸಿ, ಆವಾಗ ನಿಮಗೆ ಈಸಿ ಆಗುತ್ತೆ ಕ್ಯಾನ್ವಾಸ್ ಕೊಟ್ಟು ಹೊಲಿಯೋದು. ನೋಡಿ, ವಿಕ್ಸ್ ಮುಚ್ಚಳದಿಂದನೇ ಸ್ಕ್ಯಾಲಪ್ ಹಾಕ್ಕೊಳ್ಳೋದು ಯಾವಾಗಲೂ ನಾವು, ಹಾಗಾಗಿ ಅದರಿಂದನೇ ಸ್ಕ್ಯಾಲಪ್ ಹಾಕ್ತಾಯಿದ್ದೀವಿ. ಇಲ್ಲಾಂದರೆ ನೀವು ಆನ್ಲೈನಲ್ಲೆಲ್ಲ ಸಿಗುತ್ತೆ ಸ್ಕ್ಯಾಲಪ್ ಡಿಸೈನ್ ಹಾಕುವಂಥ ಸ್ಕೇಲೆಲ್ಲ ಸಿಗುತ್ತೆ. ಅದನ್ನು ತಂದುಬಿಟ್ಟು ನಿಮ್ಗೆ ಕಷ್ಟ ಅನಿಸಿದ್ರೆ ಸ್ಕ್ಯಾಲಪ್ ಡಿಸೈನ್ ಹಾಕೋಬೋದು. ನೋಡಿ, 3 ಬಂತು, ಒಂದು ಚಿಕ್ಕದು ಬಂತು, ಹಾಗಾಗಿ ಅದನ್ನೇ ನೋಡಿಕೊಂಡು ಮಾರ್ಕ್ ಮಾಡ್ಕೊಬೇಕು. ನಿಮಗೆ ಒಂದು ಸರಿ ಪೆನ್ಸಿಲಲ್ಲಿ ಬರ್ಕೊಂಡು ನಂತರ ಪೆನ್ನಲ್ಲಿ ಬರೆದ್ರೂ ಒಳ್ಳೆಯದು. ಯಾಕಂದರೆ ಈ ಥರ ಸ್ಕ್ಯಾಲಪ್ ಡಿಸೈನ್ ಮಾರ್ಕ್ ಮಾಡುವಾಗ ತಪ್ಪಾದರೆ ಅಳಿಸ್ಕೋಬೋದು. ಈ ಮಾರ್ಕರ್ ಅಂದರೆ ಅಳಿಸೋಕ್ಕೆ ಬರೋದಿಲ್ಲ. ಹಾಗಾಗಿ ನೋಡಿ, ವಿಕ್ಸು ಮುಚ್ಚಳದಲ್ಲೇ ನಾವು ಹಾಕ್ಕೊಳ್ತೀವಿ. ಇಲ್ಲಾಂದರೆ ನೀವು ಒಂದು ರಟ್ಟು ಪೀಸಲ್ಲೂ ಸಹಿತ ಈ ರೀತಿ ಶೇಪಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಕಟ್ ಮಾಡಿಕೊಂಡು ನೀವು ಈ ಥರ ಕ್ಯಾನ್ವಾಸಿಗೆ ಹಾಕಿ ಸ್ಟಿಚ್ ಮಾಡ್ಬೋದು. ಒಂದು ರಟ್ಟನ್ನು ಕಟ್ ಮಾಡಿಕೊಂಡ್ರೆ ಸೈಜು ಅಂದರೆ ಒಂದು 2 ಇಂಚಿಗೆ, ಒಂದು 1.5 ಇಂಚಿಗೆ, ಒಂದು 1 ಇಂಚಿಗೆ ಸ್ಕ್ಯಾಲಪ್ಪು ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಅಂದಾಜು ಇರುತ್ತೆ. ಇದು 2 ಇಂಚಿಂದು, ಇದು 1 ಇಂಚಿಂದು, 1.5 ಇಂಚಿಂದು ಅಂತ ನೀವು ನೀಟಾಗಿ ಮಾಡ್ಕೋಬೋದು. ಈ ಥರ ಗೊಂದಲ ಆಗೋದಿಲ್ಲ. ನೀವು ಯಾಸ್ಮಿನಿಗೆ ನೋಡ್ಬೋದು, ಗೊಂದಲ ಆಗಿದೆ ಅಂದರೆ ಸ್ಕ್ಯಾಲಪ್ ಡಿಸೈನು ಒಂದ್ಸಲಿ ಬದಿ ಸರಿಯಾಗಿಲ್ಲ, ಆ ಥರ ಆಗುತ್ತೆ. ನೀವು 2 ಇಂಚಿಗೆ ಮಾಡಿದ್ರೆ ಇಷ್ಟು ದೊಡ್ಡ ಬರುತ್ತೆ, 1.5 ಇಂಚಿಗೆ ಮಾಡಿದ್ರೆ ಸ್ಕ್ಯಾಲಪ್ ಇಷ್ಟು ಬರುತ್ತೆ, ಅಥವಾ 1 ಇಂಚಿಗೆ ಮಾಡಿದ್ರೆ ಸ್ಕ್ಯಾಲಪ್ ಇಷ್ಟು ಬರುತ್ತೆ. ಏನು ಮಾಡಬೇಕು ಅಂತೇಳಿ ಗೊತ್ತಾಗುತ್ತೆ. ನೋಡಿ, ಈಗ ಒಂದು ಬಟ್ಟೆಗೆ ಕ್ಯಾನ್ವಾಸ್ ಪೇಪರ್ನ ಅಂಟಿಸ್ಕೊಂಡು, ಇದು ಫ್ರಂಟ್ ಪಾರ್ಟು, ಕ್ಯಾನ್ವಾಸ್ ಪೇಪರ್ನ ಅಂಟಿಸ್ಕೊಂಡು ಮತ್ತು ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡೋಕ್ಕೆ ಶುರು ಮಾಡೋಣ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಇಟ್ಟು ಹೊಲ್ಕೊಳ್ಳಿ. ಒಂದು ಸೈಡಲ್ಲಿ 3 ಅರ್ಧ ಏನೋ ಸ್ಕ್ಯಾಲಪ್ ಬಂದಿತ್ತು, ಎಷ್ಟು ಚೆನ್ನಾಗಿ ಇಡೀ ಬ್ಲೌಸಿಗೂ ಸೆಟ್ ಆಗೋ ಥರ ಸ್ಕ್ಯಾಲಪ್ ಡಿಸೈನ್ ಬಂದಿದೆ ನೋಡಿ. ಹಾಗೆಯೇ ಫ್ರೆಂಡ್ಸ್, ನಮ್ಮ ವೀಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾವ ರೀತಿ ವೀಡಿಯೋಸ್ ಹಾಕಬೇಕು ಅನ್ನೋದು ಸಹಿತ ಹೇಳಿ. ನೋಡಿ, ಈಗ ಸ್ಕ್ಯಾಲಪ್ಪು ಈ ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿ ಕ್ಯಾನ್ವಾಸ್ ತೊಗೊಂಡು ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಈ ರೀತಿ ಹೊಲ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನೀಟಾಗಿ ಹೊಲ್ಕೊಳ್ಳಿ. ಇದು ಮಾತ್ರ ತುಂಬ ಈಸಿ ಮೆಥಡು, ಎಲ್ಲೂ ಸಹ ತಪ್ಪಲ್ಲ. ಯಾರಿಗೆಲ್ಲ ಸ್ಕ್ಯಾಲಪ್ ಡಿಸೈನ್ ಹೊಲಿಬೇಕು, ನಮಗೆ ನ್ಯೂ ಡಿಸೈನ್ ಹೊಲಿದಕ್ಕೆ ಬಟ್ಟೆ ಬಂದಿದೆ ಅಂತ ಹೇಳಿದರೆ ನೀವು ವಿಡಿಯೋ ನೋಡಿಕೊಂಡು ಕೆಲಸ ಮಾಡ್ಬೋದು. ಮಧ್ಯ ಸೆಂಟರಲ್ಲಿ ಒಂದು ಮಾರ್ಕ್ ಮಾಡಿ, ಹಾಗೆ ಮೇನ್ ಬಟ್ಟೆಗೂ ಸಹಿತ ಸೆಂಟರಲ್ಲಿ ಒಂದು ಮಾರ್ಕ್ ಮಾಡಿಬಿಟ್ಟು ಹಚ್ಚಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಸೆಂಟರಲ್ಲೇ ಹಚ್ಚಬೇಕು. ಇದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇದನ್ನು ಸ್ವಲ್ಪ ಕ್ರಾಸಲ್ಲಿ ಹಚ್ಚಿದ್ರೂ ಸಹಿತ ನಿಮಗೆ ಮತ್ತೆ ಬ್ಲೌಸು ಹಾಳಾಗುತ್ತೆ. ಆದ್ದರಿಂದ ನೋಡಿ, ಸೆಂಟರಲ್ಲಿ ಮಾರ್ಕ್ ಮಾಡಿಕೊಂಡು ಇಟ್ಕೊಂಡು ಒಂದು ಸಿಂಗಲ್ ಹೊಲಿಗೆನ ಈ ರೀತಿ ಇಟ್ಕೊಂಡು ಕ್ಯಾನ್ವಾಸು, ಮೇನ್ ಫ್ಯಾಬ್ರಿಕ್ಕು, ಲೈನಿಂಗು 3 ಅಂಟ್ಕೋಬೇಕಲ್ಲ, ಒಂದು ಸಿಂಗಲ್ ಈ ರೀತಿ ಒಂದು ಹೊಲಿಗೆ ಹಾಕಿ ನಂತರ ಸ್ಕ್ಯಾಲಪ್ಪಿಗೆ ಹಾಕಿ ನೀವು ತುಂಬ ಚೆನ್ನಾಗಿ ಸ್ಕ್ಯಾಲಪ್ ಡಿಸೈನ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಹುಡುಗಿಯರು ಆದರೆ ಎಂಥ ಸ್ವಲ್ಪ ಮಿಸ್ಟೇಕ್ ಆದರೂ ಅಡ್ಜಸ್ಟ್ ಮಾಡ್ಕೊತಾರೆ. ಆದರೆ ಏಜ್ ಆದವರು, ಆಂಟಿಯವರು, ಅವರೆಲ್ಲ ಅಂತೂ ಬ್ಲೌಸ್ ಸರಿಯಾಗಿಲ್ಲ ಅಂದರೆ ನಮಗೆ ವಾಪಸ್ ಕೊಟ್ಟು ಹೋಗ್ತಾರೆ. ಹಾಗಾಗಿ ನೋಡಿಕೊಂಡು ನಿಧಾನದಿಂದ ಹೊಲಿರಿ.
ಬೇರೆ ಬೇರೆ ಡಿಸೈನ್ ಫ್ರಂಟ್ ನೆಕ್ಕಲ್ಲಿ ನಿಮ್ಗೆ ಕ್ಯಾನ್ವಾಸ್ ಹಾಕಿ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋಗಳು ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಯಾಕಂದರೆ ತುಂಬ ಯೂಸ್ಫುಲ್ ವಿಡಿಯೋನೇ ಅನ್ಬೋದು. ಇವಾಗ ಟ್ರೆಂಡಲ್ಲಿ ಇರೋವಂಥದ್ದನ್ನು ಬ್ಲೌಸು ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀವಿ ಅಂದರೆ ನಿಮಗೂ ಸಹಿತ ಕಲ್ತ್ಕೊಂಡು ಕಸ್ಟಮರಿಗೆ ಹೊಲ್ದ್ಕೊಡೋದಕ್ಕೆ ತುಂಬ ಸುಲಭ ಆಗ್ಬೋದು. ಅದರಿಂದ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಬ್ಲೌಸು ತುಂಬ. ಹಾಗೆ ಫ್ರೆಂಡ್ಸ್, ಈ ಸ್ಕ್ಯಾಲಪ್ ನಾವು ಮಾರ್ಕ್ ಮಾಡಿದ್ವಲ್ಲ ಅದ್ರ ಮೇಲೇ ಹೊಲ್ದ್ಕೊಂಬನ್ನಿ. ಪಕ್ಕಕ್ಕೆ ಒಂದು 1/4 ಇಂಚ್ ಬಿಟ್ಬಿಟ್ಟು ಕಟ್ ಮಾಡಬೇಕಾಗತ್ತೆ. ನೋಡಿ, ಸ್ಕ್ಯಾಲಪ್ ಎಲ್ಲಿ ಹಾಕಿದ್ರೆ ಅಲ್ಲಿಗೆ ಡಬಲ್ ಸ್ಟಿಚ್ಚನ್ನು ಹಾಕೊಳ್ಳಿ. ಕರೆಕ್ಟು ನೀವು ಏನು ಮಾರ್ಕ್ ಬರೆದಿದ್ದೀರಾ ಅದ್ರ ಮೇಲೇ ಹಾಕೊಳ್ಳಿ. ಮತ್ತು ಮಿಸ್ ಮಾಡ್ಕೋಬೇಡಿ, ಪಕ್ಕಕ್ಕೆ ಹಾಕಬೇಕು, ಆ ಕಡೆ ಹಾಕಬೇಕು, ಈ ಕಡೆ ಹಾಕಬೇಕು ಅಂತ. ಕರೆಕ್ಟು ಸೆಂಟರಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಮೇನ್ ಫ್ಯಾಬ್ರಿಕ್ಕು, ಲೈನಿಂಗು ಮತ್ತು ಕ್ಯಾನ್ವಾಸ್ ಎಲ್ಲ ತೊಗೊಂಡು ನಂತರ ಆ ಸ್ಕ್ಯಾಲಪ್ ಎಲ್ಲಿಗೆ ಹಾಕಿದ್ದೀರೋ ಅಲ್ಲಿಗೇ ನೀವು ಇಟ್ಬಿಟ್ಟು ಹೊಲಿದು ಈ ರೀತಿ ನೋಡಿ ಒಂದು 1/4 ಇಂಚಿಗೆ ಬಿಟ್ಟು ಕಟ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಬೇಕು. ಇದಕ್ಕೆ ನೀಟಾಗಿ ಕೂರಬೇಕು ಸ್ಕ್ಯಾಲಪ್ ಡಿಸೈನು ಅಂತಂದರೆ ಐರನ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಕ್ಯಾನ್ವಾಸ್ ಎಲ್ಲ ಹಾಕಿ ಉಲ್ಟಾ ಮಾಡಾದಮೇಲೆ ಅದು ಫಿನಿಶಿಂಗ್ ಕೊಡಬೇಕು. ಫಿನಿಶಿಂಗ್ ನೋಡ್ತಾರೆ ಕಸ್ಟಮರು ಅಂತಂದರೆ ನೀವು ಅದನ್ನು ಐರನ್ ಮಾಡ್ಕೊಳ್ಳಿ. ನೋಡಿ, ಈಗ ನೀಟಾಗಿ ಕಟ್ ಮಾಡಿಕೊಂಡು ಕೊಡಬೇಕು. ಹಾಗೆ ಫ್ರೆಂಡ್ಸ್, ಹೆಂಗಿದೆ ಡಿಸೈನು, ನಿಮಗೆಲ್ಲ ಇಷ್ಟ ಆಯಿತಾ? ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ಗಳಿದೆ. ನಾನು ಒಂದೊಂದೇ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ. ಹೊಸಬ್ರಾಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಒಂದು ಲೈಕ್ ಕೊಟ್ಟು ನೋಡಿ, ಯಾಕಂದರೆ ನಾನು ಪ್ರತಿದಿನ ವೀಡಿಯೋಸ್ ಹಾಕ್ತೀನಿ, ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾ ಹೇಳೋದು, ನೀವು ಚೆನ್ನಾಗಿ ಬಟ್ಟೆ ಸ್ಟಿಚ್ ಮಾಡೋದನ್ನು ಕಲಿಬೇಕು. ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿಕೊಂಡು ನಂತರ ಐರನ್ ಮಾಡಿ ಇಡಬೇಕು. ನಂತರ ಹೆಮ್ಮಿಂಗ್ ಸಹ ಮಾಡಬೇಕು. ಇದು ಕ್ಯಾನ್ವಾಸ್ ಹಾಕಿರೋದಲ್ಲ, ಬಟ್ಟೆ ಜಾಸ್ತಿ ಇರೋದ್ರಿಂದ ಹೆಮ್ಮಿಂಗ್ ಸಹ ಮಾಡಬೇಕು. ಈಗ ನೋಡಿ, ನೀಟಾಗಿ ನಾವು ಸೆಟ್ ಮಾಡ್ಕೊಳ್ಳೋದು ಇದೆಯಲ್ಲ ಸ್ಕ್ಯಾಲಪ್ ಡಿಸೈನಿಗೆ, ಅದೇ ತುಂಬ ಹೊತ್ತು ಹಿಡಿಯುತ್ತೆ. ಹಾಗೆ ಐರನ್ ಮಾಡಿಕೊಂಡು ಅದು ಸೆಟ್ ಮಾಡ್ಕೊಬೇಕು. ಬ್ಲೌಸು ತುಂಬ ರಫ್ ಇರುತ್ತೆ, ಹಾಗಾಗಿ ಒಂದು ಸತಿ ಐರನ್ ಮಾಡ್ಕೊಂಡು ಬಂದರೆ ಕರೆಕ್ಟ್ ಆಗುತ್ತೆ. ಇದರಲ್ಲೂ ಸಹಿತ ಐರನ್ ಮಾಡಿರೋ ವಿಡಿಯೋ ಆಯಿತು ಎಲ್ಲೋ ಗೊತ್ತಿಲ್ಲ, ಆದರೆ ಐರನ್ ಅಂತೂ ಬೇಕೇ ಬೇಕು. ಈಗ ಉಳಿದಿರೋಂಥ ಬಾರ್ಡ್ರು ಯಾವುದೇ ಬ್ಲೌಸಲ್ಲೂ ಸಹಿತ ಹಾಳಾಗೋದಿಲ್ಲ. ಅದನ್ನು ನಾವೀಗ ಫ್ರಂಟ್ ಪಾರ್ಟಿಗೆ ಕೊಡ್ಬೋದು. ಮೊದಲೆಲ್ಲ ಬ್ಯಾಕಲ್ಲಿ ಬಾರ್ಡ್ರನ್ನ ತೆಗೆದು ಬಿಡ್ತಿದ್ರು, ಅದನ್ನು ಬಿಸಾಕ್ತಿದ್ರು. ಈಗ ಬಿಸಾಕೋ ಅಂಥ ನೆಸೆಸಿಟಿನೇ ಇಲ್ಲ, ಯಾಕಂದರೆ ನೀವು ಆ ಬಾರ್ಡ್ರನ್ನ ಮೊದಲೆಲ್ಲ ಬ್ಯಾಕಲ್ಲಿ ಬಾರ್ಡರ್ ಇರೋದನ್ನು ಹಾಗೇ ಕಟ್ ಮಾಡಿ ಒಗಸ್ಬಿಡ್ತಿದ್ವಿ. ಈಗ ನೋಡಿ, ಫ್ರಂಟಿಗೆ ಡಿಸೈನ್ ಕೊಡೋದಕ್ಕೆ ಸಖತ್ತಾಗಿ ಬರುತ್ತೆ. ತುಂಬ ಚೆನ್ನಾಗಿ ಸಹ ಆಗುತ್ತೆ, ತುಂಬ ಈಸಿಯಾಗೂ ಕೊಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಸ್ಟ್ರೈಟಾಗಿ ಕೊಡೋದಕ್ಕೆ ನೀವೇನು ಕ್ಯಾನ್ವಾಸ್ ಹಾಕೋದು ಬೇಡ. ಅದರಲ್ಲೂ ಬಾರ್ಡರನ್ನು ನೀವು ಈ ರೀತಿ ಫ್ರಂಟಲ್ಲಿ ಕೊಡಬೇಕು ಅಂದರೆ ಕ್ಯಾನ್ವಾಸ್ ಏನು ಹಾಕಿ ಕೊಡೋದು ಬೇಡ. ಬಾರ್ಡರ್ ಸ್ವಲ್ಪ ರಫ್ ಆಗಿರೋದ್ರಿಂದ ನೀಟಾಗಿ ಕೂರುತ್ತೆ, ತುಂಬ ಚೆನ್ನಾಗಿ ಕೂರುತ್ತೆ. ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತೇಳಿ. ಹಾಗೆಯೇ ಈಗಂತೂ ತುಂಬ ಸಖತ್ತಾಗಿ ಈ ರೀತಿ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ನೀವು ಬ್ಯಾಕಲ್ಲೂ ಸಹಿತ ಸ್ಕ್ಯಾಲಪ್ ಡಿಸೈನ್ ಕೊಟ್ಟು ಈ ಥರ ಬಾರ್ಡರ್ ಕೊಡ್ಬೋದು. ಫ್ರಂಟಲ್ಲಂತೂ ತುಂಬ ಟ್ರೆಂಡಲ್ಲಿರೋವಂಥದ್ದು ಈಗ ನೋಡ್ತಾ ಇದ್ದೀರಲ್ಲ. ಯಾರೆಲ್ಲ ಈ ರೀತಿ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ನಂತರ ಈ ರೀತಿ ಫ್ರಿನ್ಸ್ ಕಟ್ಟು ಅಟ್ಯಾಚ್ ಮಾಡೋದಕ್ಕಿಂತ ಮೊದಲೇ ನೀವು ಈ ರೀತಿ ಬಾರ್ಡರನ್ನು ಕೊಡಬೇಕಾಗತ್ತೆ. ನಂತರ ಆಮೇಲೆ ಕೊಟ್ಟರೆ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಫಸ್ಟೇ ಪ್ರಿನ್ಸ್ ಕಟ್ ನೀವು ಅಟ್ಯಾಚ್ ಮಾಡೋದಕ್ಕಿಂತ ಮೊದಲೇ ನೀಟಾಗಿ ಕೊಟ್ಬಿಟ್ಟು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕಾಂಟ್ರಾಸ್ಟ್ ಇದ್ದರೆ ಅಂತೂ ಇನ್ನೂ ಸಖತ್ತಾಗುತ್ತೆ ಬಾರ್ಡರ್ ಈ ರೀತಿ ಕೊಡೋದು. ಕಾಂಟ್ರಾಸ್ಟ್ ಇಲ್ಲ ಅಂದರೂ ಸಹಿತ ಬಾರ್ಡ್ರು ಸ್ವಲ್ಪ ಹೈಲೈಟಲ್ಲಿ ಇದ್ದರೆ ಸಾಕಾಗುತ್ತೆ, ಚೆನ್ನಾಗಿ ಕೊಡ್ಬೋದು. ನೋಡ್ತಾ ಇರ್ಬೋದು ಸ್ಕ್ಯಾಲಪ್ಪು ಎಷ್ಟು ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಫ್ರಂಟಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ತುಂಬ ಟ್ರೆಂಡಲ್ಲಿರೋಂತಹ ಬ್ಲೌಸ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಈ ಬ್ಲೌಸಿಗೆ ಎಷ್ಟು ತೊಗೋಬೇಕು ಮೇಡಮ್ ಅಂತ ನಿಮ್ಮ ಮನಸ್ಸಲ್ಲೆಲ್ಲ ಅನ್ಕೋಬೋದು. ಈ ಬ್ಲೌಸ್ಗೆ ನಿಮ್ಮ ಊರಲ್ಲಿ ಎಲ್ಲ ಟೈಲರು ಎಷ್ಟು ಅಂತ ನೋಡ್ಕೊಳ್ಳಿ ಫಸ್ಟು. ಹಾಗೆ ಕ್ಯಾನ್ವಾಸು ಈ ರೀತಿ ಎಲ್ಲ ಡಿಸೈನ್ ಮಾಡಿದ್ದೀರಾ, ಟೈಮು ಸಹ ತುಂಬ ಕೊಟ್ಟಿದ್ದೀರಾ ಅಂದರೆ 500 ರೂಪಾಯಿಗಿಂತನೂ ಕಡಿಮೆ ತೊಗೋಬೇಡಿ. ಯಾಕಂದರೆ 500 ರೂಪಾಯಿಗಿಂತ ಕಡಿಮೆ ತೊಗೊಂಡ್ರೆ ತುಂಬಾ ಲಾಸ್ ಆಗುತ್ತೆ. ಇದು 2 ಬ್ಲೌಸ್ ಹೊಲಿಯೋಂಥ ಕೆಲಸನ ಒಂದು ಬ್ಲೌಸ್ಗೆ ಕೊಟ್ಟಿರ್ತೀವಿ. ಹಾಗಾಗಿ ನಾ ಹೇಳೋದೇನೆಂದರೆ 500 ರೂಪಾಯಿ ತೊಗೊಳ್ಳಿ. ಅದರಲ್ಲೂ ಶಾಪಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು 750ನ ತೊಗೊಳ್ಳಿ. ಯಾಕಂದರೆ ಅದಕ್ಕಿಂತ ಕಡಿಮೆ ಕೊಟ್ಟರೆ ತುಂಬ ಲಾಸ್ ಆಗುತ್ತೆ, ತುಂಬ ಕೆಲಸ ಸಹ ಇರುತ್ತೆ. ಬ್ಯಾಕಲ್ಲೂ ಸಹಿತ ಡಿಸೈನ್ ಮಾಡಿದ್ವಿ ಈ ಬ್ಲೌಸ್ಗೆ, ಫ್ರಂಟಲ್ಲೂ ಸಹಿತ ಡಿಸೈನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬ್ಲೌಸ್, ಮಾತ್ರ ಸಖತ್ತಾಗಿತ್ತು. ನನಗೂ ಸಹಿತ ತುಂಬ ಇಷ್ಟ ಆಯಿತು ಸ್ಯಾರಿ ಮತ್ತು ಬ್ಲೌಸು. ನೋಡ್ತಾ ಇದ್ದೀರಲ್ಲ, ಈಗ ನೀವು ಪ್ರಿನ್ಸ್ ಕಟ್ ಏನು ಇತ್ತು ಅದನ್ನು ನೀವು ಈ ಥರ ಕೊಟ್ಕೊಳ್ಳಿ. ಇಲ್ಲ ಫಸ್ಟಿಗೆ ಕೊಟ್ಬಿಟ್ರಿ ಅಂದರೆ ಬಾರ್ಡರ್ ಹಚ್ಚುವಾಗ ಅಷ್ಟೊಂದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ.
ಫ್ರೆಂಡ್ಸ್ ನೋಡಿ, ಈಗ ನೀವು ಈ ಥರ ಪ್ರಿನ್ಸ್ ಕಟ್ ಕೊಟ್ಟಾದ್ಮೇಲೆ ಬೇಕಾದರೆ ಓವರ್ಲಾಕ್ ಮಾಡ್ಕೋಬೋದು ಮಿಷನ್ ಇದ್ದರೆ, ಇಲ್ಲಾಂದರೆ ತುದಿಗೆ ಒಂದು ಹೊಲಿಗೆ ಹಾಕಿದ್ರೂ ಸಹಿತ ಏನೂ ಆಗಲ್ಲ. ಹಾಗೆಯೇ ತುಂಬ ಡಿಸೈನರ್ ಬ್ಲೌಸ್ ವೀಡಿಯೋಸ್ಗಳೆಲ್ಲ ಹಾಕ್ತೀನಿ, ಆದರೆ ಯಾರೂ ಸಹ ಅಷ್ಟು ಇಂಟ್ರೆಸ್ಟ್ ಪಟ್ಟು ನೋಡೋದಿಲ್ಲ. ಯಾಕಂತ ನಂಗೆ ಗೊತ್ತಾಗ್ತಾಯಿಲ್ಲ. ಪ್ಲೀಸ್ ನೋಡಿ, ಹಾಗೆ ಲೈಕ್ ಮಾಡಿ. ಬರೀ ನೋಡಿದ್ರೂ ಆಗಲ್ಲ, ಲೈಕ್ ಮಾಡಿದ್ರೆ ಒಬ್ಬರಿಂದ ಒಬ್ಬರಿಗೆ ಶೇರ್ ಆಗುತ್ತೆ, ಅವಶ್ಯಕತೆ ಇದ್ದವರಿಗೆ ಈ ವಿಡಿಯೋ ಶೇರ್ ಆಗುತ್ತೆ. ಹಾಗಾಗಿ ನೀವು ನಮ್ಮ ವಿಡಿಯೋನ ನೋಡಿದ್ರೆ ಅಂದರೆ ಒಂದು ಪಕ್ಕದಲ್ಲೇ ಇರುವಂಥ ಒಂದು ಲೈಕ್ ಬಟನನ್ನು ಬತ್ತಿ. ನಿಮ್ಮ ಹತ್ರ ಕೇಳೋ ಅಂಥದ್ದಷ್ಟೇ. ನಾನು ಪ್ರತಿದಿನ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಯಾವುದೇ ಬ್ಲೌಸು ಸ್ಟಿಚ್ ಮಾಡಿದ್ರು ನಿಮಗೆ ವಿಡಿಯೋ ಹಾಕ್ತಾ ಇರ್ತೀನಿ, ಯಾಕಂದರೆ ಅದು ನಿಮಗೆ ವಿಡಿಯೋ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು. ಹಾಗೆಯೇ ಇದರಲ್ಲಿ ಡೌಟ್ಸ್ ಇದ್ರೂ ಸಹಿತ ನೀವು ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ತುಂಬ ಜನ ಯೂಟ್ಯೂಬಲ್ಲಿ ನನಗೆ ನಂಬರ್ ತೊಗೊಂಡು ಫೋನ್ ಮಾಡ್ತಾರೆ. ಹಾಗೆ ನಂಬರ್ ಇದ್ದವರು ಸಹಿತ ಫೋನ್ ಮಾಡಿ ಡೌಟ್ಸ್ ಏನಾದರೂ ಇದ್ದರೆ ಕೇಳ್ಕೊಬೋದು. ಈ ಬ್ಲೌಸಲ್ಲಿ ನಾನು ತೋರಿಸಿರೋಂಥ ಬ್ಲೌಸಲ್ಲಿ ಫ್ರಂಟ್ ಪಾರ್ಟು ಈ ರೀತಿ ಆಯಿತು ಫ್ರೆಂಡ್ಸ್. ಈಗ ನಾವು ಬಟ್ಟೆ ಕೊಟ್ಟು ಮಡಚಬೇಕು ಫ್ರಂಟಲ್ಲಿ. ಹಾಗೆ ಡಿಸೈನ್ ಎಲ್ಲ ಈ ರೀತಿ ಆಯಿತು, ತುಂಬ ಚೆನ್ನಾಗಿತ್ತು ಮಾತ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ನೆಕ್ ಡಿಸೈನ್ ಇತ್ತು. ಯಾರಿಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈಗ ನೋಡಿ, ಫ್ರಂಟಲ್ಲಿ ನಾವು ಈಗ ಬಟ್ಟೆ ಕೊಟ್ಟು ಮಡ್ಚ್ಕೊಬೇಕು, ಅದರಲ್ಲೇ ಬರೋದಿಲ್ಲ ಬಟ್ಟೆ ಅಂದರೆ ಇಲ್ಲಿ ಕೆಳಗೆ. ಈಗ ನೋಡಿ, ಬ್ಯಾಕು ಈ ರೀತಿ ಕಟ್ಟೋದಿಟ್ಟು ಈ ರೀತಿ ಸ್ಕ್ಯಾಲಪ್ ಡಿಸೈನ್ ಆಗಿತ್ತು. ಈ ಥರ ಡಿಸೈನ್ ನಾನು ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಬ್ಯಾಕ್ ಡಿಸೈನು. ಫ್ರಂಟ್ ಡಿಸೈನ್ ತೋರಿಸಿರಲಿಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ಹೇಗಾಯಿತು ಅಂತ ಹೇಳಿ ನೀವೇ ಹೇಳಿ. ನೆಕ್ಸ್ಟ್ ವಿಡಿಯೋದಕ್ಕೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.